ನಮಸ್ಕಾರ ವೀಕ್ಷಕರೇ, ದರ್ಶನ್ ಅವರಿಗೆ ಮತ್ತೊಂದು ದೊಡ್ಡ ಶಾಕ್ ಆದಿದೆ ಅಂತ ಹೇಳ್ಬೋದು. ಅದೇನಪ್ಪ ಅಂದರೆ ರೇಣುಕಾ ಸ್ವಾಮಿ ಏನು ಮರ್ಡರ್ ಕೇಸ್ ಇದೆಯೋ ಅದರಲ್ಲಿ ಕನಿಷ್ಠ ಅಂದರೂ ಕೂಡ 3 ತಿಂಗಳಿಂದ 6 ತಿಂಗಳು ಬೇಲ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಿದೆ. ಆದರೆ ಈಗ ಮತ್ತೊಂದು ದೊಡ್ಡ ಶಾಕ್ ಏನಪ್ಪ ಅಂದರೆ ದರ್ಶನ್ ಅವರ ಮನೆಯನ್ನು ಡೆಮಾಲಿಷ್ ಮಾಡೋದಾಗಿ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಅದರಲ್ಲೂ ಕೂಡ ಈ ಬಾರಿ ಯಾವುದೇ ಕಾರಣಕ್ಕೂ ಸ್ಟೇ ತಂದರೂ ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ, ರಾಜಕಾಲುವೆ ಮೇಲೆ ಯಾರ್ಯಾರು ಮನೆಯನ್ನು ಕಟ್ಕೊಂಡಿದ್ದಾರೋ ಅವರ ಮನೆಯನ್ನು ಹೊಡೆತೀವಿ ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಮೂಲಕ ದರ್ಶನ್ ಅವರ ಟೈಮ್ ಎಷ್ಟು ವರ್ಸ್ಟ್ ಆಗಿದೆ ಅಂತ ತಿಳಿದು ಬರ್ತಿದೆ. ಮತ್ತು ದರ್ಶನ್ ಅವರ ವಿರುದ್ಧ ಏನೇನು ಹಳೆ ಕೇಸ್ಗಳಿತ್ತೋ ಅವೆಲ್ಲ ಕೂಡ ಓಪನ್ ಆಗ್ತಿದೆ. ಮತ್ತು ಮುಖ್ಯವಾಗಿ ದರ್ಶನ್ ಅವರ ಹಲವಾರು ಅಭಿಮಾನಿಗಳು ಏನು ಸಪೋರ್ಟ್ ಮಾಡ್ತಿದ್ದಾರೋ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಏನಕ್ಕಂದರೆ ದರ್ಶನ್ ಅವರು ಬೇರೆ ಯಾರನ್ನಾದರೂ ಹೊಡೆದು ಅಥವಾ ರೌಡಿನ ಹೊಡೆದು ಏನಾದರೂ ಮಾಡಿದರೂ ಕೂಡ ಅವರ ಅಭಿಮಾನಿಗಳು ಸಪೋರ್ಟ್ ಮಾಡ್ತಿದ್ರು. ಆದರೆ ದರ್ಶನ್ ಅವರು ಏನು ರೇಣುಕಾ ಸ್ವಾಮಿ ಯಾರಿಗೆ ಮೆಸೇಜ್ ಮಾಡ್ತಿರ್ತಾರೆ? ಪವಿತ್ರ ಗೌಡ ಯಾವ ವಿಚಾರಕ್ಕಾಗಿ ಮೆಸೇಜ್ ಮಾಡ್ತಿರ್ತಾರೆ? ನಮ್ಮ ಬಾಸ್ ಲೈಫನ್ನು ಹಾಳು ಮಾಡಿಬಿಟ್ಟಲ್ಲ ಅಂತೇಳ್ಬಿಟ್ಟು ಮೆಸೇಜ್ ಮಾಡ್ತಿರ್ತಾರೆ. ಅವ್ರು ಏನೇ ಮಾಡಲಿ ರೇಣುಕಾ ಸ್ವಾಮಿ ಅನ್ನೋರು, ಆದರೆ ಅದಕ್ಕೆ ಕರ್ಕೊಬಂದು ಇಷ್ಟು ವಿಕೃತವಾಗಿ ಕೊಲೆ ಮಾಡೋದು, ಕರೆಂಟ್ ಶಾಕ್ ಕೊಟ್ಟು ಮರ್ಮಾಂಗಕ್ಕೆ ಒದ್ದು ಪವಿತ್ರ ಗೌಡ ಕೈಯಲ್ಲಿ ಚಪ್ಪಲಿಯಲ್ಲಿ ಓಡಿಸಿ ಬಾಡಿಯನ್ನು ಎತ್ತಿ ಗೋಡೆಗೆ ಬಿಸಾಕಿ ಇಷ್ಟೆಲ್ಲ ಹಿಂಸೆ ಕೊಟ್ಟು ಯಾರಾದರೂ ಕೊಲೆಯನ್ನು ಮಾಡ್ತಾರಾ? ಅದಕ್ಕೋಸ್ಕರ ಹಲವಾರು ಅಭಿಮಾನಿಗಳು ಈಗ ಸದ್ಯಕ್ಕೆ ಸ್ವಲ್ಪ ಅಂತರವನ್ನು ಕಾತ್ಕೊಂಡಿದ್ದಾರೆ. ಇನ್ನೂ ಕೆಲವು ಅಭಿಮಾನಿಗಳು ಈಗಲೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ಕೆಲವು ಅಭಿಮಾನಿಗಳು ನಾವು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀವಿ ದರ್ಶನ್ ಅವರು, ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತಿದ್ದೀವಿ, ಸೊ ಕಾದು ನೋಡೋಣ ಅಂತಿದ್ದಾರೆ. ಇನ್ನೂ ಕೆಲವರು ದರ್ಶನ್ ಸುಮ್ಮನೆ ಶಿಕ್ಷೆ ಕೊಡೋದಿಲ್ಲ, ಅವ್ರೇನಾದರೂ ತಪ್ಪು ಮಾಡಿದರೆ ಮಾತ್ರ ಶಿಕ್ಷೆ ಕೊಡ್ತಾರೆ ಅಂತೇಳ್ಬಿಟ್ಟು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅಭಿಮಾನವನ್ನು ತೋರಿಸ್ತಿದ್ದಾರೆ. ಅಂದರೆ ಅಂಧಾಭಿಮಾನ ಅಂತ ನಮ್ಮ ಕನ್ನಡದಲ್ಲಿ ಕರೀತಾರೆ. ಸೊ ಈಗ ಒಂದು ಶಾಕ್ ಏನಪ್ಪ ಅಂದರೆ ಈ ರಾಜಕಾಲುವೆ ಮೇಲೆ ದರ್ಶನ್ ಅವರ ಮನೆ ಇದೆ ಅಂತೇಳ್ಬಿಟ್ಟು ಹಲವಾರು ವರ್ಷಗಳಿಂದ ನಾವೆಲ್ಲ ಕೇಳಿರ್ತೀವಿ. ಅದ್ರ ಬಗ್ಗೆ ಹಲವಾರು ಬಾರಿ ಸುದ್ದಿ ಕೂಡ ಆಗಿತ್ತು. ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಸರ್ಕಾರ ಬಿಡೋ ಚಾನ್ಸೇ ಇಲ್ಲ ಅಂತೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಸ್ಟೇ ತಂದರೂ ಕೂಡ ಅದರಲ್ಲೂ ಕೂಡ ನಾನು ತಂದರೆ ನೀನು ತಂದರೆ ಯಾರು ತಂದರೂ ಕೂಡ ಬಿಡೋದಿಲ್ಲ ಅಂತೇಳ್ಬಿಟ್ಟು ಪತ್ರಕರ್ತರಿಗೆ ಹೇಳಿರ್ತಾರೆ. ಸೊ ಈ ಮೂಲಕ ದರ್ಶನ್ ಅವರ ಮುದ್ದಾದ ಮನೆಯಾಗಿರುವಂಥ ದರ್ಶನ್ ಅವರು ಈ ಮನೆಗೆ ಬಂದ ನಂತರನೇ ಅವರ ಅದೃಷ್ಟ ಅನ್ನೋದು ಚೇಂಜ್ ಆಗಿದ್ದು. ಸೊ ದರ್ಶನ್ ಅವರು ಖಂಡಿತವಾಗಿಯೂ ಕೂಡ ಈ ಬಾರಿ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವರ ಮನೆಯನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಯಾಕಂದರೆ ಇಷ್ಟು ದಿನ ಅವರು ದರ್ಶನ್ ಅವರು ಮನೆ ಆಚೆ ಇರ್ತಿದ್ರು. ಸೊ ಆ ಟೈಮಲ್ಲಿ ಅಂದರೆ ಮನೆ ಆಚೆ ಅಂದರೆ ಜೈಲಿಂದ ಆಚೆ ಇರ್ತಿದ್ರು ಸಹಜವಾಗಿ. ಸೊ ಆ ಟೈಮಲ್ಲಿ ಇನ್ಫ್ಲೂಯೆನ್ಸನ್ನು ಬಳಸಿ ಅವರ ಮನೆಯನ್ನು ಅವರು ಸೇವ್ ಮಾಡ್ಕೊಳ್ತಿದ್ರು. ಕೇವಲ ಅವ್ರ ಮನೆ ಮಾತ್ರ ಅಲ್ಲ, ಹಲವಾರು ರಾಜಕಾರಣಿಗಳ ಮನೆ ಕೂಡ ಇದೇ ರಾಜರಾಜೇಶ್ವರಿ ನಗರ್ ಈ ಲೇಔಟಲ್ಲಿ ಇದೆ. ಆದರೆ ಈ ಬಾರಿ ದರ್ಶನ್ ಅವರು ಒಳಗಡೆ ಇರೋದ್ರಿಂದ ಮತ್ತು ಎಲ್ಲ ರಾಜಕಾರಣಿಗಳು ಕೂಡ, ಮತ್ತು ಕೇವಲ ರಾಜಕಾರಣಿಗಳಲ್ಲ ಎಲ್ಲ ಸೆಲೆಬ್ರಿಟಿಗಳು ಕೂಡ ದರ್ಶನ್ ಅವರಿಂದ ಅಂತರವನ್ನು ಕಾದ್ಕೊಂಡಿದ್ದಾರೆ. ಸೊ ಕಾದು ನೋಡಬೇಕು. ಸುಮಲತಾ ಅವರು ಇಷ್ಟು ದಿನ ನನ್ನ ಮಗ, ನನ್ನ ಎರಡನೇ ಮಗ ಅಂತ ಬಿಟ್ಟು ಯಾವಾಗಲೂ ಕೂಡ ದರ್ಶನ್ ಅವರ ಪರ ನಿಲ್ತಿದ್ರು. ಆದರೆ ಈ ಬಾರಿ ಇದುವರೆಗೂ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿಲ್ಲ. ಅಂದರೆ ಲೆಕ್ಕಾಕೊಳ್ಳಿ, ಸ್ವಂತ ಅಮ್ಮ ಅಂತ ಹೇಳ್ಕೊಳ್ತಿದ್ದಂಥ ಸುಮಲತಾನೇ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ. ಅಂದರೆ ಇನ್ನು ಯಾರು ತಾನೇ ಇನ್ಫ್ಲೂಯೆನ್ಸನ್ನು ಬಳಸಿ ಈ ದರ್ಶನ್ ಅವರ ಮನೆಯನ್ನು ಕಾಪಾಡ್ತಾರೋ ಗೊತ್ತಿಲ್ಲ. ಏನೇ ಆಗಲಿ ರೇಣುಕಾ ಸ್ವಾಮಿ ಕೇಸಲ್ಲಿ ದರ್ಶನ್ ಅವರ ಟೈಮ್ ಬ್ಯಾಡ್ ಆಗಿರೋದು. ಈಗ ಎಷ್ಟು ದಿನ ಆಗುತ್ತೋ ಅವರ ಟೈಮ್ ಸರಿ ಹೋಗೋದಕ್ಕೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಜೈಲಿಂದ ಅಂತೂ ಆಚೆ ಬರೋದಿಲ್ಲ. ಅವರ ಮನೆಯನ್ನಂತೂ ಕೂಡ ಪೊಲೀಸರು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಿದೆ. ನಿಮ್ಗೇನು ಅನ್ಸುತ್ತೆ? ದರ್ಶನ್ ಅವರ ಮನೆ ಹೊಡಿಬೇಕಾ? ರಾಜಕಾಲುವೆ ಮೇಲೆ ಇದ್ದರೆ ಬೇಡವಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಪ್ರಕಾರ ದರ್ಶನ್ ಅವರು ತಪ್ಪು ಮಾಡಿರ್ತಾರಾ ಇಲ್ವಾ ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.